ಇರಾಕ್ನ ಅಸಾದ್ ಏರ್ಬೇಸ್ನಲ್ಲಿ ಅಮೆರಿಕದ 2,000 ಸೈನಿಕರಿದ್ದಾರೆ. ಇರಾಕ್ ಇಟ್ಕೊಂಡಿರೋದು. ಸೌದಿ ಅರೇಬಿಯಾ ಫೈಟರ್ ಜೆಟ್ಗಳಿದ್ದಾವೆ. 35,000ಕ್ಕೂ ಹೆಚ್ಚು ಅಮೆರಿಕದ ಸೈನಿಕರು ಸೌದಿ ಅರೇಬಿಯಾದಲ್ಲಿದ್ದಾರೆ. ಬಹರೇನ್ನ ಉಬೈದ್ ಏರ್ಬೇಸ್ ಅಮೆರಿಕದ ಯುದ್ಧ ವಿಮಾನಗಳಿಗೆ ಅವರ ಜೆಟ್ಗಳಿಗೆ ರೀಫ್ಯೂಲಿಂಗ್ ಆಗದೆ ಅಲ್ಲಿ. ಜೋರ್ಡನ್ನ ಅಮ್ಮಾನ್ ಏರ್ಬೇಸ್ 2,000 ಅಮೆರಿಕನ್ ಸೈನಿಕರು ಯಾವಾಗಲೂ ಇರ್ತಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ 3 ಏರ್ಬೇಸ್ಗಳಲ್ಲಿ 6,000 ಅಮೆರಿಕನ್ ಸೈನಿಕರು ಇರ್ತಾರೆ. ಈಜಿಪ್ಟ್, ಕುವೈತ್, ಕತಾರ್ನಲ್ಲಿ ಅಮೆರಿಕದ ಸೇನಾ ನೆಲೆಗಳಿದ್ದಾವೆ. ಇಲ್ಲಿ ಕೂತ್ಕೊಂಡು ಇಸ್ರೇಲ್ ಸರ್ವನಾಶ ಆಗಲಿ, ಇರಾನಿಗೆ ಶಕ್ತಿ ಸಿಗಲಿ ಅಂತ ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗ್ತಾ ಇದ್ದೀರಿ. ಅಮೆರಿಕದಲ್ಲಿ ಕೂತ್ಕೊಂಡು ಡೊನಾಲ್ಡ್ ಟ್ರಂಪ್ ಧಮಕಿ ಹಾಕ್ತಿದ್ದಾರೆ. ಇಸ್ರೇಲ್ನಲ್ಲಿ ಕೂತ್ಕೊಂಡು ಬೆಂಜಮಿನ್ ನೆತನ್ಯಾಹು ಧಮಕಿ ಹಾಕ್ತಿದ್ದಾರೆ. ಇರಾನಿನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖಮೇನಿ ಮಾತ್ರ ಬಗ್ಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ನೇರ ಎಚ್ಚರಿಕೆ, ಇದು ನಮ್ಮ ಜಗಳ, ನೀವೇನಾದರೂ ಮಧ್ಯೆ ಬಂದರೆ ಬೆಲೆ ತರಬೇಕಾಗತ್ತೆ ಅಂತ ಅಮೆರಿಕಕ್ಕೆ ನೇರ ಎಚ್ಚರಿಕೆ. ಟ್ವೀಟ್ ಮೂಲಕ, ಹೇಳಿಕೆಗಳ ಮೂಲಕ ಅಯಾತುಲ್ಲಾ ಅಲಿ ಖಮೇನಿ ಎಚ್ಚರಿಕೆ ಇದು. ಅಮೆರಿಕದ ಸ್ನೇಹಿತರು ರಂಗಪ್ರವೇಶಿಸಲು ಸಿದ್ಧರಾಗಿದ್ದಾರೆ. ಈ ರೀತಿಯ ಮಾತುಗಳನ್ನು ಅವರು ಹೇಳ್ತಾ ಇರೋದು ಇಸ್ರೇಲಿನ ಆಡಳಿತ ದೌರ್ಬಲ್ಯ ಮತ್ತು ಅಸಮರ್ಥತೆಯ ಸಂಕೇತ. ನಮ್ಮ ಪ್ರೀತಿಯ ರಾಷ್ಟ್ರಕ್ಕೆ ನಾನು ಹೇಳುವುದೇನೆಂದರೆ, ನಮ್ಮ ಪ್ರೀತಿಯ ರಾಷ್ಟ್ರ ಅಂದರೆ ತಮ್ಮ ಇರಾನಿನ ಜನರಿಗೆ ಹೇಳ್ತಾ ಇರೋದು, ನೀವು ಭಯಪಡುತ್ತಿದ್ದೀರಿ ಎಂದು ಶತ್ರುಗಳಿಗೆ ಅನ್ನಿಸಿದರೆ ಶತ್ರುಗಳು ನಿಮ್ಮನ್ನು ಯಾವತ್ತಿಗೂ ಬಿಡುವುದಿಲ್ಲ. ಇಲ್ಲಿಯವರೆಗೆ ಹೊಂದಿರುವ ನಡವಳಿಕೆಯನ್ನು ಮುಂದುವರಿಸಿ, ಅಂದರೆ ಧೈರ್ಯದ ನಡವಳಿಕೆ ಏನಿದೆಯಲ್ಲ ಇರಾನಿಂದು, ಅದನ್ನು ಮುಂದುವರಿಸಿ. ಈ ನಡವಳಿಕೆಯನ್ನು ಗಟ್ಟಿಯಾಗಿಯೇ ಮುಂದುವರಿಸಿ. ಗೆಲುವು ಸರ್ವಶಕ್ತನಾದ ಅಲ್ಲಾಹುವಿನಿಂದ ಮಾತ್ರ ಬರುತ್ತೆ. ಇರಾನ್ ರಾಷ್ಟ್ರಕ್ಕೆ ದೇವರು ಬಯಸಿದರೆ ಗೆಲುವು ನೀಡ್ತಾನೆ. ದೇವರು ಬಯಸಿದರೆ ದೇವ್ರ ಮೇಲೆ ಭಾರ ಹಾಕ್ಬಿಟ್ರೆ ಅನ್ಬೇಡಿ, ಇನ್ಶಾ ಅಲ್ಲಾ ಅನ್ನೋದು ಸಹಜ ಎಕ್ಸ್ಪ್ರೆಷನ್. ಅದು ಅಯಾತುಲ್ಲಾ ಖೊಮೇನಿ, ಇರಾನಿನ ಸರ್ವೋಚ್ಚ ನಾಯಕ, ತನ್ನ ದೇಶದ ಜನರಿಗೆ ತಾನು ಹೇಳಿರುವಂಥದ್ದು ಟ್ವೀಟ್ ಮೂಲಕ. ಇವರಿಗೆ ಅರ್ಜೆಂಟಾಗಿ ಸಹಾಯ ಬೇಕಾಗಿರೋದಾಗಲೇ ಹೇಳಿದೆ, ಒಂದು ರಷ್ಯಾದಿಂದ ಅಥವಾ ಚೀನಾದಿಂದ. ರಷ್ಯಾದಿಂದ ಸಹಾಯ ಬರುವ ಸಾಧ್ಯತೆಗಳು ತುಂಬ ಕಡಿಮೆ, ಯಾಕಂದರೆ ಅವ್ರ ಹತ್ರನೇ ಇಲ್ಲ ವೆಪನ್ಸು. 3.5 ವರ್ಷದಿಂದ ಯುಕ್ರೇನ್ ಜೊತೆಗೆ ಯುದ್ಧ ಮಾಡ್ತಿದ್ದಾರೆ ಅವರು. ಲಾಸ್ಟಿಗೆ ಎರಡೂ ದೇಶಗಳು ಯಾವ ಪರಿಸ್ಥಿತಿಗೆ ಬಂದಿದ್ದಾವೆ ಅಂದರೆ, ಈ ಮದುವೆಗಳಲ್ಲಿ ಶೂಟಿಂಗ್ ಮಾಡ್ತಾರಲ್ಲ ಡ್ರೋನ್ಗಳು, ಆ ಡ್ರೋನ್ಗಳಿಗೆ ಗ್ರೆನೇಡ್ಗಳನ್ನು ಕಟ್ಟಿ ಅಥವಾ ಟೈಮ್ ಬಾಂಬ್ಗಳನ್ನು ಕಟ್ಟಿ ಆ ಡ್ರೋನ್ಗಳನ್ನು ಹಾರಿಸಿ ಮೇಲಿಂದ ಕೆಳಗೆ ಒಂದೊಂದೇ ಉದುರಿಸೋ ಲೆವೆಲ್ಗೆ ಎರಡೂ ದೇಶಗಳು ಬಂದಿದ್ದಾವಲ್ಲಿ. ಸೈನ್ಯದ ಆಯುಧಗಳ ಕೊರತೆ ಅಷ್ಟರ ಮಟ್ಟಿಗಿದೆ ಎರಡೂ ದೇಶಗಳ ಮಧ್ಯದಲ್ಲಿ. ಜನ ಹುಡುಗರು ರಸ್ತೆಗೆ ಬರೋಕ್ಕೆ ಹೆದರ್ತಾರೆ, ಯಾಕಂದರೆ ಮಿಲಿಟ್ರಿಯವ್ರಿಗೆ ಎಳ್ಕೊಂಡು ಹೋಗ್ಬಿಡ್ತಾರೆ, ಮಿಲಿಟ್ರಿಗೆ ಯುದ್ಧಕ್ಕೆ ಎಳ್ಕೊಂಡು ಹೋಗ್ಬಿಡ್ತಾರೆ ಅಂತ. ಆ ಸ್ಥಿತಿಯಲ್ಲಿ ರಷ್ಯಾ ಆಯುಧಗಳನ್ನು ಇರಾನ್ಗೆ ಕೊಡುವ ಸ್ಥಿತಿಯಲ್ಲಿಲ್ಲ. ಈಗ ನೋಡಿದ್ರೆ ಇನ್ನೊಂದು ಹೊಸ ವಿಷಯ ವ್ಲಾಡಿಮಿರ್ ಪುಟಿನ್ ಅವರು ಹೇಳ್ತಾ ಇರೋದು, ಒಂದು ಪರ್ಟಿಕ್ಯುಲರ್ ಅಣು ಕೇಂದ್ರ ಇದೆ ಅಲ್ಲಿ, ಬುಷೇರ್ ಅಣುಸ್ಥಾವರ. ಆ ಬುಷೇರ್ ಅಣುಸ್ಥಾವರದಲ್ಲಿ ರಷ್ಯನ್ ಕಾರ್ಮಿಕರಿದ್ದಾರೆ, ವಿಜ್ಞಾನಿಗಳಂತ ಹೇಳ್ತಿಲ್ಲ, ಎಂಜಿನಿಯರ್ಗಳಿದ್ದಾರೆ. ಈಗ ಹೇಳ್ತಾ ಇದೆ ರಷ್ಯಾ, ಅಲ್ಲಿಗೆ ಮಾತ್ರ ದಾಳಿ ಮಾಡೋಂಗಿಲ್ಲ ನೀವು, ನಮ್ಮವ್ರು ಇದ್ದಾರಲ್ಲಿ ಅಂತ. ಏನು ಮಾಡ್ತಾಯಿದ್ರು ಹಂಗಿದ್ರೆ? ರಷ್ಯಾದ ಕಾರ್ಮಿಕರು, ರಷ್ಯಾದ ಎಂಜಿನಿಯರ್ಗಳು ಇರಾನಿನ ಬುಷೇರ್ ಅಣು ಕೇಂದ್ರದಲ್ಲಿ ಏನು ಮಾಡ್ತಾಯಿದ್ರು? ರಷ್ಯಾದ ವಿದೇಶಾಂಗ ಇಲಾಖೆ ಇಸ್ರೇಲ್ಗೆ ಒತ್ತಾಯ ಮಾಡ್ತಾ ಇದೆ, ಯಾವ ಕಾರಣಕ್ಕೂ ಬುಷೇರ್ ಮೇಲೆ ದಾಳಿ ಮಾಡಂಗಿಲ್ಲ ನೀವು. ರಷ್ಯಾದ ತಜ್ಞರು ಅಣುಸ್ಥಾವರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ರಷ್ಯಾದ ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಸ್ರೇಲ್ ಬುಷೇರ್ ಅಣುಸ್ಥಾವರದ ಮೇಲೆ ದಾಳಿ ಮಾಡಿದ್ರೆ ರಷ್ಯಾದ ನಾಗರಿಕರಿಗೆ ಹಾನಿಯಾಗತ್ತೆ. ಯುದ್ಧ ಶುರುವಾದಾಗಿನಿಂದ ಬುಷೇರ್ ಅಣುಸ್ಥಾವರ ಕೆಲಸ ಮಾಡ್ತಿದೆ. ಇಸ್ರೇಲ್ನವ್ರಿಗೆ ಮೊದಲೇ ಗೊತ್ತಿರುತ್ತದು ರಷ್ಯನ್ ಎಂಜಿನಿಯರ್ಸ್ ಇದಾರಲ್ಲಿ ಅಂತ. ಬುಷೇರ್ನ ಕಡೆ ಇವರು ಬಾಂಬ್ಗಳನ್ನು ಹಾಕಿಲ್ಲ. ಬಟ್ ಪುಟಿನ್ ಜಗತ್ತಿಗೆ ಗೊತ್ತಾಗುವಂತೆ ಹೇಳಿದ್ರು ಇರಾನ್ನಲ್ಲಿ ನಮ್ಮವ್ರು ಕೆಲಸ ಮಾಡ್ತಿದ್ದಾರೆ ಅಂತ. ಹಿಂಗಿದೆ ಪರಿಸ್ಥಿತಿ. 7 ದಿವಸ ಆಯಿತು, ಮುಂದಿನ ದಿನಗಳಲ್ಲಿ ಏನು ಟರ್ನ್ ತಗೊಳುತ್ತೋ ಗೊತ್ತಿಲ್ಲ. ಅಮೆರಿಕದ ಮಧ್ಯಪ್ರವೇಶ ಆಗುವ ತನಕ ಈ ಯುದ್ಧ ಮುಗಿಯತ್ತೆ ಅಂತಾನೂ ಅನ್ನಿಸ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.